ಗುರುಜಿ ಬೆಕ್ಕಿನ ವಿಚಾರ ಬಂದಿದ್ದಕ್ಕೆ ಇದ್ ನೆನಪಾಯ್ತು. ಇಲ್ಲಂದ್ರೆ ಬೆಕ್ಕು ಅಪಶಕುನ ಅಂತಾರೆ, ನರಿಮುಖ ನೋಡಿದ್ರೆ ಒಳ್ಳೇದಾಗತ್ತೆ ಅಂತ. ಆದ್ರೆ ಬೆಕ್ಕನ್ ಮನೇಲಿ ಸಾಕ್ತಾರೆ, ಇದ್ರದ್ದು ಏನಿದು ವೈರುಧ್ಯ ಅಂತ? ನರಿನ್ ಮನೇಲಿ ಸಾಕಕ್ ಆಗಲ್ವಲ್ಲ, ಹಂಗಂತಂದ್ರು ಬೆಕ್ಕು ಅಪಶಕುನ ಅಂತಾನೆ, ಶಕುನಗಳೆಲ್ಲ ವರ್ಕ್ ಆಗುತ್ತೆ ಅಂತನ? ಇಲ್ಲಿ ನೀವೇ ಹೇಳಿದ್ರಿ ಶಕುನ ಅಂತ. ಶಾಸ್ತ್ರ ಇದಮಿತ್ತಂ, ಶಕುನ ಇದಮಿತ್ತಂ ಅಲ್ಲ. ಇದಮಿತ್ತಂ ಅಂತ ಹೇಳಿದ್ರೆ ಇದು ಹೀಗಂದ್ರೆ ಅದು ಹಾಗೆ. ಶಕುನ ಶಾಸ್ತ್ರದ ಅಡಿಯಲ್ಲಿ ಬರೋದು. ಅದು ಎಲ್ಲಾ ಬೆಕ್ಕು ಅಲ್ಲ, ಕಪ್ಪು ಬೆಕ್ಕು ಮಾತ್ರ. ಬಿಳಿ ಬೆಕ್ ಬಂದ್ರೆ, ಕಂದು ಬಣ್ಣದ ಬೆಕ್ ಬಂದ್ರೆ, ನೀಲಿ ಬಣ್ಣದ ಬೆಕ್ ಬಂದ್ರೆ, ಈಗ ಬಿಡಿ ಅದ್ ಯಾವ್ದಾವ್ದು ಬೇರೆ ವಿದೇಶದ ದೇವಸ್ಥದಿಂದ ಹೇರ್ಲೆಸ್ ಬೆಕ್ಕುಗಳೆಲ್ಲ ಬಂದ್ಬಿಟ್ಟಿದಾವೆ. ಅದು ನೋಡಿದ್ರೇನೆ 3 ದಿನ ಊಟ ಸೇರಲ್ಲ, ಅಂಥದ್ದೆಲ್ಲ ಇರುತ್ತೆ. ಅದಕ್ಕೆ ಲಕ್ಷಾಂತರ ಬೆಲೆ ಕೊಟ್ಟು ಕೊಂಡುಕೊಂಡು ಮನೇಲಿ ಸಾಕುವಂಥವ್ರು ಇದ್ದಾರೆ. ಇಲ್ಲಿ ಶಕುನ ಶಾಸ್ತ್ರ ಅಂತ ಬಂದಾಗ ಇಂದಿನವರು ಹೇಗೆ ಆ ಶಕುನ ಶಾಸ್ತ್ರ ಮಾಡಿದ್ರು ಅಂದ್ರೆ, ಇದು ನಿಮ್ಗೆ ಆಗ್ಲೇಬೇಕು ಅಂತ ಏನಿಲ್ಲ, ಆದ್ರೂ ಆಗಬಹುದು ಅನ್ನೋ ಆಧಾರದಲ್ಲಿ ಶಕುನ ಶಾಸ್ತ್ರ ಇದೆಯೇ ಹೊರತು ಹಾಗೆ ಆಗುತ್ತೆ ಅಂತ ಅಲ್ಲ. ಈಗ 10 ಜನರ ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡಾಗ, ಇವಾಗ ನಾನು ಹೋಗ್ತಾ ಇದ್ದೀನಿ, ನೀವು ಹೋಗ್ತಿದ್ರಿ, ನಮ್ ಜೊತೆಗೆ ಇನ್ನೊಂದೇನೋ ಒಂದು 10 ಜನ ಬರ್ತಿದ್ದಾರೆ, ಒಂದ್ ಕಪ್ ಬೆಗ್ ಅಡ್ಡ ಹೋಯ್ತು, ನನಗೇನು ಆಗದೆ ಇರಬಹುದು, ಮಂಜುಗೂ ಏನು ಆಗದೆ ಇರಬಹುದು, ಮಿಕ್ಕಿ ಯಾರಿಗೂ ಏನೋ ಆಗಿದ್ದಿರಬಹುದು. ಅದನ್ನೆಲ್ಲ ಕೂತ್ಕೊಂಡು ಲೆಕ್ಕ ಹಾಕಿರೋರು. ಲೆಕ್ಕ ಹಾಕಿ ಅದಾದ ನಂತರ 10 ಜನರಲ್ಲಿ ಒಂದು ಅರ್ಧ ಜನಕ್ಕಾದ್ರೂ ಅದರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಶಕುನ ಶಾಸ್ತ್ರಕ್ಕೆ ಸೇರೋರು. ಖಾಲಿ ಬಿನ್ಗೆ ಇಟ್ಕೊಂಡ್ ಬರ್ಬೇಡ, ಸೌದೆ ಹೊತ್ಕೊಂಡು ಹೋಗ್ಬೇಡ ಮನೆಯಲ್ಲಿ. ಅದಲ್ಲದೆ ಕೇವಲ ಬೆಕ್ಕನಲ್ಲ, ನಮ್ ಹಿಂದಿನ ಕಾಲದಲ್ಲಿ ಮನೆಯೊಳಗೆ ನಾಯಿನೂ ಸಾಕ್ತಾ ಇರ್ಲಿಲ್ಲ. ನಾಯಿ ಕಣ್ಣು ಬಿದ್ದಂತಹ ಊಟವನ್ನ ಯಾರು ಮಾಡ್ತಾ ಇರ್ಲಿಲ್ಲ. ಅದನ್ನು ಉಚ್ಚಿಷ್ಟ ಅಂತ ಕರೆಯೋರು. ಯಾಕದನ್ನು ಉಚ್ಚಿಷ್ಟ ಅಂತ ಕರೆಯೋರು ಅಂತ ಹೇಳಿ, ಎಂಜಿಲು ಅಂತ ಅರ್ಥ. ಉಚ್ಚಿಷ್ಟ ಅಂದ್ರೆ ಎಂಜಿಲು ಅಂತ ಅರ್ಥ. ಯಾಕತರ ಹೇಳೋರು ಅಂತ ಹೇಳಿದ್ರೆ, ನಾಯಿಗೆ ನೀವು ಏನೇ ಹಾಕಿ ಬೈಕೆ ಜಾಸ್ತಿ. ಅದೆಷ್ಟೇ ನಮ್ಮನ್ನ ಅನ್ಕಂಡೀಷನಲ್ ಆಗಿ ಲವ್ ಮಾಡ್ಲಿ, ನನಗಂತೂ ನಾಯಿಗಳಂದ್ರೆ ಬಹಳ ಪ್ರೀತ. ನನಗೆ ಬಹುಶಃ ನನಗೆ ಎಲ್ಲಾ ಪ್ರಾಣಿಗಳನ್ನು ನಾನು ತುಂಬಾ ಪ್ರೀತಿಸ್ತೀನಿ. ಆದ್ರೆ ಇವುಗಳು ಅಂತ ಬಂದಾಗ, ನಾಯಿ ಕಣ್ಣು ಬಿದ್ದಂತಹ ಊಟ ಮಾಡ್ಬೇಡ್ರಿ ಅಂತ ಯಾಕೆ ಹೇಳೋರು ಅಂದ್ರೆ, ಅದು ಬಯಕೆ ಜಾಸ್ತಿ. ಇವಾಗ ನಿಮ್ಗೆ ಹೊಟ್ಟೆ ತುಂಬಾ ಊಟನೇ ಹಾಕಿರಿ, ನೀವೇನೋ ಊಟ ಮಾಡ್ತಿದ್ರೆ ಅದು ಹೀಗೆ ತಟ್ಟೆ ಹಿಣಕ್ ನೋಡುತ್ತೆ. ನೋಡಲ್ವ? ಅಂದ್ರೆ ಅದರ ಹಸಿವು, ಅದರ ಬಯಕೆಯನ್ನ ನಿಮಗ್ ತೀರ್ಸಕ್ ಆಗಲ್ಲಪ್ಪ. ಸಾಕಬೇಡಿ ಅನ್ನೋ ಉದ್ದೇಶ ಅಲ್ಲ, ಅದಕ್ಕೆ ಬಯಕೆ ಜಾಸ್ತಿ. ಅದಕ್ಕೆ ಏನೇನ್ ಮಾಡ್ಬೇಕೋ ಹೊರಗ್ ಮಾಡ್ಕೊಳ್ಳಿ. ಅದನ್ನ ನೀವು ಹೊರಗೆ ಏನೇನ್ ಬೇಕೋ ಮಾಡ್ಕೊಳ್ಳಿ. ಅದಕ್ಕೆ ಊಟ ತಿನ್ಸಿ ಎಲ್ಲಾನು ಮಾಡಿ. ಕೆಲವೊಬ್ರು ಏನ್ ಮಾಡ್ತಿರ್ತಾರೆ, ಬಲಗೈನಲ್ಲಿ ಇವ್ರು ತಿಂತಿರ್ತಾರೆ, ಎಡಗೈನಲ್ಲಿ ಅದಕ್ಕೆ ತಿನ್ನಿಸ್ತಾ ಇರ್ತಾರೆ. ನೀವು ಪ್ರಾಣಿ ಪ್ರೀತಿ ಮಾಡ್ರಪ್ಪ, ಖಂಡಿತ ಇಲ್ಲ. ಯಾಕಂದ್ರೆ ನಮ್ಮನ್ನು ತುಂಬಾ ವರ್ಷಗಳಿಂದ ನೋಡುವಂತಹ ಜನಕ್ಕೆ ನಾವು ಹೇಳ್ತೀವಿ, ಪ್ರಾಣಿ ಪಕ್ಷಿಗಳಿಗೆ ನೀರ್ ಕೊಡಿ, ನಿಮ್ ಮನೆ ಮುಂದೆ ಏನಾದ್ರು ಒಂದಿಷ್ಟು ಜಾಗ ಮಾಡಿ, ಮೇಲ್ಗಡೆ ಜಾಗ ಮಾಡಿ ಇಟ್ಟಿರಿ, ಒಂದ್ ಬಟ್ಲಲ್ಲಿ ನೀರ್ ಇಟ್ಟಿರಿ, ಬೇಸಿಗೆಗಳೆಲ್ಲ ಆಯ್ತು ಅಂತ ಹೇಳಿದ್ರೆ ಹೇಳ್ತೀವಿ. ಯಾಕೆಂದ್ರೆ ಖಂಡಿತ ಅವುಗಳಿಲ್ಲದೆ ನಾವಿಲ್ಲ. ಒಂದ್ ಬೌಂಡ್ರಿ ಹಾಕೋಬೇಕು. ಒಂದು ಅದಕ್ಕೂ ಕ್ಷೇಮ, ನಮಗೂ ಕ್ಷೇಮ. ಹೈಜೀನ್ ಅಂತ ಬಂದಾಗ, ಅಥವಾ ನಮ್ಮ ಆರೋಗ್ಯ ಅಂತ ಬಂದಾಗ, ಎಷ್ಟು ಮನೆಯಲ್ಲಿ ತುಂಬಾ ಪುಟ್ಟ ಮಕ್ಳು ಇರ್ತಾರೆ. ಕೂದ್ಲು ಪಾಪ, ನಾಯಿ ತಪ್ಪಿಲ್ಲ, ಬೆಕ್ಕಿದ ತಪ್ಪಲ್ಲ, ಕೂದ್ಲು ಉದ್ರತ್ತೆ, ಗೊತ್ತಿಲ್ಲ, ಅದ್ರ ಊಟ ಹೋಯ್ತು, ಏನ್ ಮಾಡ್ತೀರಾ? ಇನ್ಫೆಕ್ಷನ್ ಅಷ್ಟು ಮಾತ್ರನೇ ಅಲ್ಲ, ನೀವು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಯಾವ್ದೋ ಫಾರಿನ್ ಬ್ರೀಡ್ ನಾಯಿನ್ ತಗೊಂಡ್ ಬರ್ತೀರಿ, ಫಾರಿನ್ ಬ್ರೀಡ್ ಬೆಕ್ಕುಗಳನ್ನ ತಗೊಂಡ್ ಬರ್ತೀರಿ. ನಮ್ ರೋಡ್ ನಲ್ಲಿ ಎಷ್ಟು ಬಿದ್ದಿದ್ದೀರಿ ನೀವು ನಾಯಿ? ಒಬ್ರು ಒಂದ್ ರೊಟ್ಟಿ ತುಂಡು ಹಾಕ್ತೀರಾ? ಅದನ್ನೆಲ್ಲ ಮಾಡೋದು ನಮ್ಮಲ್ಲಿರೋದನ್ನ ಮಾಡ್ರಿ ಅಂತಂದ್ಬಿಟ್ರೆ, ಹೊರಗಡೆಯಿಂದೆಲ್ಲೋ ಬರ್ತೀರಾ, ಎಲ್ಲಿ ಲಕ್ಷಾಂತರ ರೂಪಾಯಿ. ಅದ್ಯಾವ್ದೋ ಮೊನ್ನೆ ನಾಯಿಗೆ ನೋಡ್ತಿದ್ರೆ 50 ಲಕ್ಷ ಬಂತೆ. ಅದ್ ಒಂದ್ಸಲ ಮೂತ್ರ ಮಾಡ್ತು ಅಂದ್ರೆ 2 ಬಕೆಟ್. ಅದನ್ನ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇವ್ರಿಗೆ ಪುರ್ಸೊತ್ತಿದೆ. ನನ್ನ ಮನೆ ಮುಂದೆ ಪಾಪ ಹಸುವಿನಿಂದ ಒಂದು ಒದ್ದಾಡ್ತಾ ಇರುವಂತಹ ನಾಯಿಗೆ ಕಾಲ್ನಲ್ಲಿ ಒದ್ದು ನಾನು ಕಳಿಸ್ಬಿಡ್ತೀನಿ. ಯಾವ ಮೆಂಟಾಲಿಟಿ? ಅದೆಲ್ಲ ಫಸ್ಟ್ ನಮ್ಮಲ್ಲಿ ಬದಲಾಗಬೇಕು. ಶಕುನ ಅಂತ ಬಂದ ಸಂದರ್ಭಕ್ಕೆ ಎಲ್ರಿಗೂ ಆಗ್ಲೇಬೇಕು ಅಂತೇನಿಲ್ಲ. ಕೆಲವೊಬ್ರಿಗೆ ಆಗತ್ತೆ, ಕೆಲವೊಬ್ರಿಗೆ ಆಗಲ್ಲ. ಸೊ ಹಾಗಾಗಿ ಅದು ಮುಂಜಾಗ್ರತಾ ಕ್ರಮ. ಗುರುಜಿ, ಈ ತರದ್ದು ಅಪಾಯದ ಸೂಚನೆಗಳನ್ನ ಶಕುನಗಳಿಗಿಂತ ಹೆಚ್ಚಾಗಿ ನಮ್ಮ ದೇಹನೇ ಕೊಡುತ್ತೆ ಅಂತ ಕೆಲವರು ಹೇಳ್ತಾರೆ. ಎಡಗಣ್ಣ ಆರಿಸ್ತಾ ಇದೆ, ಏನೋ ಗ್ರಹಚಾರ ಇದೆ, ತುಂಬಾ ನಾನು ಕೇಳಿದ್ದೀನಿ. ಇದ್ರ ಬಗ್ಗೆ ನೀವು ನಿಜ ಕೊಡುತ್ತಾ? ದೇಹಕ್ಕೆ ಅದು ಸೂಚನೆಗಳು ಸಿಗುತ್ತಾ? ಖಂಡಿತ. ಇವಾಗ ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರುವಂತವ್ರು ಯಾರೋ ಒಬ್ರು ತೀರ್ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ ಬಿಡೋಣ. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಸುತ್ತಮುತ್ತ ನಮಗ್ ತುಂಬಾ ಬೇಕಾಗಿರ್ತಕ್ಕಂಥವ್ರು ಯಾರೋ ಒಬ್ರು ತೀರ್ ಹೋದ್ರು ಅಂತ ಅನ್ಕೊಳ್ಳೋಣ. ನಮ್ಗಿನ್ನೂ ವಿಚಾರ ಬಂದಿಲ್ಲ, ಆದ್ರೆ ಏನೋ ಒಂದ್ ಸಂಕಟ, ಹೌದು, ತುಂಬಾ ಹಸಿವಾಗೋದು, ಅಥವಾ ತುಂಬಾ ನಿದ್ರೆ ಮಂಪ್ರಾಗೋದು, ಏನೇನೋ ಚಡಪಡಿಕೆಗಳು ಬರೋದು. ಇದಕ್ಕೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದಾಗ, ಈ ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ನಾವು ಆ ಕಡೆ ಕೂತು ಮಾತಾಡ್ತಾ ಇದ್ವಿ, ತುಂಬಾ ವಿಚಾರಗಳು ಮಾತಾಡಿದ್ವಿ. ನಾನು ಆಕಳಿಸದ್ನಾ? ಇಲ್ಲ. ಆದ್ರೆ ಇಲ್ಲಿ ಬಂದು ಕೂತ್ಕೊಂಡು ಇದೇ ಗಣಪತಿ ಹತ್ರ ನಾನು ಮಾತಾಡಿದ ನಂತರ ನಾನು ತುಂಬಾ ಆಕಳಿಸ್ದೆ.
ಬಹುಶಃ ಗಮನಿಸಿರ್ಬಹುದು. ತುಂಬಾ ಆಕಳಿಸ್ತಾ ಇದ್ದೆ. ಈ ಗಣಪತಿಯನ್ನ ಸುಮಾರು ವರ್ಷಗಳ ಹಿಂದೆಯಿಂದಲೂ ನಾನು ಪೂಜೆ ಮಾಡ್ತಾ ಇದ್ದೀನಿ. ನಿಜ, ಹೌದು. ಅಂದ್ರೆ ಆ ಮಾತಾಡೋದಕ್ಕೆ ಶುರು ಮಾಡಿದ ತಕ್ಷಣ ಇಲ್ಲಿ ಯಾರೋ ನನ್ನ ನೆನೆಸ್ಕೊಂಡಿಲ್ಲ ನೋಡಿ, ಆಕಳಿಸಿದ್ರೆ ಯಾರೋ ನೆನೆಸ್ಕೊಂತಾರೆ ಅಂತ ಹೇಳ್ತಾರೆ. ಪಕ್ಕದಲ್ಲೇ ಕೂತ್ಕೊಂಡಿದ್ದಾನೆ. ಕನೆಕ್ಷನ್, ಇದೇ ವೈಬ್ರೇಷನ್, ಇದೇ ವೈಬ್ರೇಷನ್. ಏನಪ್ಪಾ ನಾನು ನಿನ್ನ ನೋಡಿ ಎಷ್ಟೋ ವರ್ಷಗಳಾಯ್ತಲ್ಲ, ಇವಾಗ ಬಿದ್ಯಾ, ಹೇಗಿದ್ಯಾ, ಮನಸ್ಸಿನ ಮಾತುಗಳು. ಕರೆಕ್ಟ್. ಅಂದ್ರೆ ಇದೇ ವೈಬ್ರೇಷನ್. ಬಹುಶಃ ಇದು ನನಗಾಗಿ ನಿಮ್ಗೆ ಆಗದೆ ಹೋಗಬಹುದು. ನಿಜ, ಹೌದೌದು. ನಾನು ಪ್ರತಿ ನನ್ನ ಪಕ್ಕದಲ್ಲಿ ಇರ್ತದೆ, ನನ್ಗೆ ಆ ತರದ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ, ಅಲ್ವಾ? ಹೌದು. ಈಗ ತುಂಬಾ ದಿವಸಗಳ ನಂತರ, ತುಂಬಾ ವರ್ಷಗಳ ನಂತರ ನಿಮ್ಗೆ ಬೇಕಾಗಿರೋ ಯಾರನ್ನೊಬ್ರನ್ನ ಭೇಟಿ ಮಾಡಿದ್ರೆ ನಿಮ್ ಮುಖದಲ್ಲಿ ಆಗೋ ಸಂತೋಷನೇ ಬೇರೆ. ನಿಜ. ಇಷ್ಟ ಇಲ್ದಿರೋರ್ನಾಗ ಭೇಟಿ ಆದಾಗ ನಿಮ್ ಮುಖದಲ್ಲಿ ಸಂತೋಷ ಬಂದ್ರು ಮನಸ್ಸಲ್ಲಿ ಬೇರೆ ಭಾವನೆಯೇ ಬರುತ್ತೆ. ಕರೆಕ್ಟ್. ಹಾಗೆಯೇ ಒಂದೊಂದು ಭಾವನೆಗಳು ನಮಗೆ, ಮನುಷ್ಯನಿಗೆ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು. ಅಂದ್ರೆ 6ನೆಯ ಜ್ಞಾನ. ಕೇವಲ 5 ಪಂಚೇಂದ್ರಿಯಗಳಲ್ಲ, 6 ಇಂದ್ರಿಯಗಳಿದ್ದಾವೆ. ಆ 6ನೇ ಇಂದ್ರಿಯವೇ ಅತೀಂದ್ರಿಯ ಶಕ್ತಿಗಳ ಒಡನಾಟಗಳನ್ನ ಕೊಡ್ತಕ್ಕಂತಹದ್ದು ಮತ್ತು ಅವುಗಳ ಜೊತೆಗೆ ನಮಗೆ ಸಂಬಂಧ ಸಂಪರ್ಕಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಡುವಂಥದ್ದು. ಈ ಸಿಕ್ಸ್ತ್ ಸೆನ್ಸು ನಮ್ಗೆ ವರ್ಕ್ ಆಗುತ್ತೆ. ಇವಾಗ ಎಲ್ಲೋ ಹೋಗ್ತಿರ್ತೀವಿ, ಇವಾಗ ಯಾವುದೋ ಒಂದು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ನನ್ಗೆ ಈ ಟೈಮ್ಗೆ ಹೋದ್ರೆ ಆಗಲ್ಲ ಅಂತ ಅನ್ಸುತ್ತೆ, ಮನಸ್ಸು ಹೇಳುತ್ತೆ, ಆದ್ರೂ ನಾವು ಹೋಗ್ತೀವಿ, ಆಗಲ್ಲ. ಎಷ್ಟೋ ಸಲ ಅನ್ಸುತ್ತೆ ಆಗೋದೇ ಇಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ, ನಾನು ಮಾಡ್ತೀನಿ, ನನ್ಗಿಲ್ಲ, ನನ್ಗೇನೋ ಒಂದು ಸೆನ್ಸ್ ಹೇಳ್ತಾ ಇದೆ, ನಾನು ಮಾಡ್ತೀನಿ ಅಂತ ಹೋಗ್ತೀವಿ. ಹೋದಾಗ ಏನಾಗುತ್ತೆ, ಅದು ಹಾಗೇ ಆಗುತ್ತೆ. ಅಂದ್ರೆ ನಮ್ಮ ದೇಹ ಅಂದ್ರೆ ಈ ಸಿಕ್ಸ್ತ್ ಸೆನ್ಸ್ ಬೇರೆ ಇನ್ನೇನು ಅಲ್ಲ, ನನ್ನ ಈ ದೇಹವನ್ನ, ನನ್ನ ಈ ಆತ್ಮವನ್ನ ಕಾಪಾಡ್ತಿರುವಂತಹ ಎನರ್ಜಿ. ಆ ಎನರ್ಜಿಯೇ ನನ್ನನ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋದು. ಗುರು ಅಂತ ಕೇಳಿದ್ರಲ್ಲ, ಗುರು ಎಲ್ಲೋ ಇರಲ್ಲ, ನಮ್ಮ ಮೆದುಳಿನಲ್ಲಿರುತ್ತೆ, ನಮ್ಮ ಅರಿವಿನಲ್ಲಿರುತ್ತೆ. ಅರಿವೇ ನಮ್ಮ ಮೂಲವಾಗಿರತಕ್ಕಂತಹ ದೊಡ್ಡ ಗುರು. ಅರಿವೇ ಗುರು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ. ನಮ್ಗೆ ಅರಿವಿಗೆ ಬರ್ತಾ ಹೋಗ್ತಾ ಇರುತ್ತೆ. ಕೆಲವೊಂದು ಮಾಡಬಾರ್ದು ಅಂತ ಅನ್ಸ್ತಿರುತ್ತೆ, ಇನ್ನರ್ ಫೀಲಿಂಗ್ ಇರುತ್ತೆ, ಇನ್ನರ್ ಸೋಲ್ ಹೇಳ್ತಿರುತ್ತೆ ಬೇಡ ಇದನ್ನ ನೀನ್ ಮಾಡ್ಬೇಡ ಅಂತ. ಕೆಲವೊಮ್ಮೆ ಅನಿವಾರ್ಯ ಕಾರಣಕ್ಕೆ ಕಟ್ಟುಬಿದ್ದಾದ್ರೂ ಮಾಡ್ಬೇಕಾಗುತ್ತೆ. ಆಗೇನೋ ಒಂದು ಎಡವಟ್ಟನ್ನು ನಾವು ನೋಡಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಇದೆ. ಅದನ್ನ ಉಪಯೋಗಿಸ್ಕೊಳ್ಬೇಕು. ಉಪಯೋಗಿಸ್ಕೊಂಡಾಗ್ಲೇ ಅವನಿಗೇನಾದ್ರೂ ಒಂದು ಒಳ್ಳೇದು ಅಥವಾ ಖಂಡಿತ